ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಭಾರ್ಗವಿ LLB ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಈ ಸಂಚಿಕೆಯಲ್ಲಿ ನೋಡೋದಾದರೆ ಅರ್ಜುನ್ ಅವರು ಹಾಸ್ಪಿಟ್ಲಲ್ಲಿ ಹೇಳ್ತಾ ಇರ್ತಾರೆ, ಭಾರ್ಗವಿ ಇರೋದ್ಮೇಲೆ ನಾವು ಯಾವ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅವ್ರು ಖಂಡಿತ ಈ ಕೇಸಿಂದ ನಮ್ಮನ್ನು ಕಾಪಾಡ್ತಾರೆ ಅಂತ ಹೇಳ್ತಾ ಇರಬೇಕಾದ್ರೆ ಅವ್ರ ತಾಯಿ ಹೇಳ್ತಾರೆ, ಅಲ್ಲಪ್ಪ ಏನು ಮಾತಾಡ್ತಾ ಇದೆಯಾ, ಅವಳು ನಮ್ಮನ್ನು ಕಾಪಾಡ್ತಾಳ ಅಂತ ಹೇಳಿದಾಗ, ಹೌದು, ಅವರು ಕೇಸ್ಗೋಸ್ಕರ ಒಂದು ಕೇಸ್ ತಗೊಂಡ್ರೆ ಅವ್ರು ಮುಗೀತು, ಅವ್ರು ಎಷ್ಟೇ ಕಷ್ಟಪಟ್ಟರು ಆ ಕೇಸಲ್ಲಿ ಗೆದ್ದೇ ಗೆಲ್ತಾರೆ. ಅವ್ರ ಕ್ಲೈಂಟ್ಗೋಸ್ಕರ ಅವರು ಪ್ರಾಣ, ಊಟ, ತಿಂಡಿ ಎಲ್ಲ ಬಿಟ್ಟು ಸಹ ಕೆಲಸ ಮಾಡ್ತಾರೆ. ಅವ್ರ ಮೇಲೆ ನಂಬಿಕೆ ಇದೆ ಅಂತ ಹೇಳಿದಾಗ ಜಗನ್ ಅವರು ಹೇಳ್ತಾರೆ, ಅಲ್ಲ ಅರ್ಜುನ್ ನಮ್ಮನ್ನು ಕಾಪಾಡ್ತಾಳ, ಭಾರ್ಗವಿ ಅಣ್ಣನ ಕಾಪಾಡ್ತಾಳ ಅಂತ ಹೇಳಿದಾಗ, ಹೌದು ಚಿಕ್ಕಪ್ಪ, ಯಾಕಂತ ಹೇಳಿದ್ರೆ ನಾನು ಅವಳು ಗಂಡನಾಗಿ ಇಲ್ಲ ಅಂತ ಹೇಳಿದ್ರು ಒಬ್ಬ ಲಾಯರ್ ಆಗಿ ಹೇಳ್ತೀನಿ, ಅವರು ಕಾಪಾಡೇ ಆಡ್ತಾರೆ, ಭಾರ್ಗವಿ ಹೋದ್ಮೇಲೆ ಈ ಕೇಸ್ ನಾವು ಗೆದ್ದೇ ಗೆಲ್ತೀವಿ, ನೀವು ಯಾರು ಯೋಚನೆ ಮಾಡಬೇಡಿ ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಇನ್ನೊಂದು ಕಡೆ ಭಾರ್ಗವಿ ಅವರು ಹೇಳ್ತಾ ಇರ್ತಾರೆ, ಯುವರ್ ಆನರ್, ಗಂಗಾ ಅಂತ ಹೇಳಿ ಎಲ್ಲರನ್ನು ಯಾಮಾರಿಸ್ತಾ ಇರುವ ಗಾಯತ್ರಿ ದೇವಿನೇ ಗಂಗಾ ಅಂತ ಹೇಳಿ ಎಲ್ಲರಿಗೂ ಶಾಕ್ ಮಾಡಿರ್ತಾರೆ. ಅವರು ತುಂಬಾ ಸಾಕ್ಷಿಗಳನ್ನ ಕೋರ್ಟಲ್ಲಿ ಸಬ್ಮಿಟ್ ಮಾಡ್ತಾರೆ. ಗಾಯತ್ರಿ ದೇವಿ ಪರವಾಗಿ ಇವರೇ ಗಂಗಾ ಅಂತ ಹೇಳಿ ಅವರು ತುಂಬಾ ಸಾಕ್ಷಿಗಳನ್ನ ಕೋರ್ಟಲ್ಲಿ ಪ್ರೊವೈಡ್ ಮಾಡ್ತಾರೆ. ಆವಾಗ ಅವರು ಹೇಳ್ತಾರೆ, ನೋಡಿ ಯುವರ್ ಆನರ್, ಗಾಯತ್ರಿ ದೇವಿನೇ ಇವ್ರನ್ನ ಮದುವೆಯಾಗಿ ಪ್ರೀತಿಸ್ತಾರ ನಾಟಕ ಆಡಿ ಒಬ್ಬ ಫೇಮಸ್ ಲಾಯರ್ನ ಮದುವೆ ಆಗ್ತಾರೆ, ಅದೇ ಈ ಜೆ.ಪಿ. ಪಾಟೀಲ್. ಯಾಕಂತ ಹೇಳಿದ್ರೆ ಅವರು ಮತ್ತು ಅವ್ರ ಅಣ್ಣ ಒಬ್ಬರು ರಾಜಕೀಯ ವ್ಯಕ್ತಿ. ಅವರಿಬ್ಬರು ಮಾಡೋವಂತಹ ಕೆಲಸಗಳನ್ನ ಮುಚ್ಚು ಮರೆ ಮಾಡೋದಕ್ಕೆ ಒಬ್ಬರು ಲಾಯರ್ನ ಮದುವೆ ಆಗ್ತಾರೆ. ಅವ್ರು ಮಾಡೋಂಥ ಕೆಲಸಗಳನ್ನ ಇವ್ರ ಕಣ್ಣಿಗೆ ಬೀಳದೆ ಅವರು ತುಂಬಾ ಕೇಡಿ ಕೆಲಸಗಳನ್ನ ಮಾಡಿರ್ತಾರೆ. ಇಲ್ಲಿ ನೀವು ಈ ಡಾಕ್ಯುಮೆಂಟ್ಸಲ್ಲಿ ನೋಡ್ಬೋದು, ಅವರಿಂದ ಎಷ್ಟು ಜನ ತೊಂದರೆಗೊಳಗಾಗಿದ್ದಾರೆ ಮತ್ತು ಎಷ್ಟು ಮಕ್ಕಳು ಕಾಣೆಯಾಗಿದ್ದಾರೆ. ಆರ್ಗನ್ಸ್ ಡೊನೇಟ್ ಮಾಡಿ ಅಂತ ಹೇಳಿದರೆ ಆರ್ಗನ್ಸ್ ಬಿಸ್ನೆಸ್ನ ಮಾಡ್ತಾ ಇದ್ದಾರೆ. ಒಬ್ಬರು ಮಕ್ಕಳನ್ನ ಕಿಡ್ನ್ಯಾಪ್ ಮಾಡಿ ಅವ್ರನ್ನ ಸಾಯಿಸಿ ಆರ್ಗನ್ಗಳನ್ನ ಮಾರ್ಕೊಂಡು ಅವರು ಜೀವನನ ಮಾಡ್ತಾ ಇದ್ದಾರೆ. ಇದಕ್ಕೋಸ್ಕರನೇ ಇವರು ಇದೆಲ್ಲ ಮಾಡ್ತಾ ಇರೋದು. ಇವಾಗ ಅವರು ಸಂತೃಪ್ತಿಯಾಗಿ ಬಂದ್ಬಿಟ್ಟು ಜೆ.ಪಿ. ಪಾಟೀಲ್ ಮನೆ ಸೇರಿಕೊಂಡು ತುಂಬಾ ನಾಟಕ ಆಡ್ತಾ ಇದ್ದಾರೆ ಯುವರ್ ಆನರ್ ಅಂತ ಹೇಳಿ ಎಲ್ಲ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡ್ತಾರೆ. ಅದಾದಮೇಲೆ ಅವ್ರು ಹೇಳ್ತಾರೆ, ಇದನ್ನೇ ನನ್ನ ತಂದೆಯಾದ ರವೀಂದ್ರ ಭಟ್ಕಳ್ ಅವರು ಇದನ್ನೇ ಪ್ರೂವ್ ಮಾಡಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಅಪಘಾತದಲ್ಲಿ ಸಾವನ್ನಪ್ಪಿಸ್ತಾರೆ. ಇದು ಯಾವುದು ಕೋಇನ್ಸಿಡೆನ್ಸ್ ಆಗಿಲ್ಲ, ಯುವರ್ ಆನರ್, ಪ್ಲ್ಯಾನ್ ಮಾಡಿ ಮರ್ಡರ್ ಮಾಡಿರೋದು. ಇವ್ರ ವಿರುದ್ಧ ಯಾರೇ ನಿಂತ್ಕೊಂಡ್ರು ಅವ್ರನ್ನ ಈ ಥರ ಒಂದು ಪ್ಲ್ಯಾನ್ ಮಾಡಿ ಇದು ಮಾಡ್ತಾರೆ, ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಸಾಯಿಸೇ ಬಿಡ್ತಾರೆ ಅಂತ ಹೇಳಿ ಅವರು ವಾದನ ಮಾಡ್ತಾರೆ. ಅದಾದ ನಂತರ ಲಾಯರು ಎಲ್ಲರೂ ಸಹ ತುಂಬಾ ಶಾಕ್ ಆಗಿರ್ತಾರೆ ಅವರ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸಿ. ಅದಾದಮೇಲೆ ಭಾರ್ಗವಿ ಅವರು ಹೇಳ್ತಾರೆ, ತಗೊಳ್ಳಿ ಸರ್, ನಿಮಗೂ ಒಂದು ಕಾಪಿ ಅಂತ ಹೇಳಿ ಆರ್ಕೆಗೆ ಕೊಡ್ತಾರೆ. ಇದೆಲ್ಲ ಆದಮೇಲೆ ಈ ಕಡೆ ಬೃಂದ ಅವರು ನಿಂತಿರ್ತಾರೆ. ಬೃಂದ ಅವರು ನಿಂತಿರಬೇಕಾದ್ರೆ ಅಲ್ಲಿಗೆ ಅಜ್ಜಿಯವರು ಬಂದ್ಬಿಟ್ಟು ಹೇಳ್ತಾರೆ, ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ, ತುಂಬಾ ಥ್ಯಾಂಕ್ಸ್ ಅಂತ ಹೇಳಿದಾಗ, ನೋಡು ಅಜ್ಜಿ, ನಾನು ಈಗಲೇ ತುಂಬಾ ಸಿಟ್ಟಲ್ಲಿದ್ದೀನಿ, ನೀನು ಸುಮ್ಮನೆ ಹೊರಟೋಗ್ಬಿಡು ಅಂತೇಳಿ ಬೃಂದ ಅವರು ಹೇಳಿದಾಗ, ನೋಡಮ್ಮ ಭಾರ್ಗವಿ ಯಾರೇ ಹೇಳಿದ್ರು ಸಹ ಮನ್ಸು ಕರಗಿರಲಿಲ್ಲ, ಅವಳು ಕೋರ್ಟ್ಗೆ ಹೋಗಿರಲಿಲ್ಲ, ಇವಾಗ ನೀನು ಅವಳ ಕಿಟಿನ ಹೆಚ್ಚಿಸ್ಬಿಟ್ಟು ವಾಪಸ್ ಅವಳು ಕೋರ್ಟ್ಗೆ ಹೋಗಿ ಮಾಡಿದ್ಯಾ, ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನೋಡಿ ಅಜ್ಜಿ, ಅವಳು ಅಪ್ಪನ ವಿರುದ್ಧನೂ ನಾನು ಕೇಸ್ ಗೆಲ್ತೀನಿ ಅಂತ ಹೋಗಿ ಇದು ಮಾಡಿದ್ಲು, ಏನಾಯಿತು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ನೋಡು, ಸುಮ್ಮನೆ ಕೂತು ಸಾಯೋದಕ್ಕಿಂತ ಹೋರಾಡ್ಬಿಟ್ಟು ಸಾಯೋದೇ ಬೆಟರ್ ಅಲ್ವಾ ಅಂತ ಹೇಳಿ ಹೇಳ್ತಾರೆ. ಅದಾದಮೇಲೆ ಅಲ್ಲಿಂದ ಹೋದ್ಮೇಲೆ ಅವ್ರ ಚಿಕ್ಕಿನೂ ಸಹ ಹೇಳ್ತಾರೆ, ನೋಡು, ಸುಮ್ಮನೆ ಇದ್ದವಳನ್ನ ನಿನ್ನೆ ಕಿಡಿ ಮಾಡಿದ್ದು ಅಂತ ಹೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನಾನೇನು ಮಾಡಲಿಲ್ಲ, ಸುಮ್ಮನೆ ಒಂದೆರಡು ಮಾತು ಹೇಳಿದೆ, ಅದಕ್ಕೆ ಅವಳು ಹೋಗ್ತಾಳೆ ಅಂತ ಯಾರಿಗೂ ಗೊತ್ತಿತ್ತು ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ನೋಡು, ಆದಷ್ಟು ಬೇಗ ನೀನು ಭಾರ್ಗವಿನ ತಡಿಬೇಕು, ಇಲ್ಲ ಅಂತ ಹೇಳಿದ್ರೆ ಅವಳು ಹೇಳ್ದಂಗೆ ಕೇಳ್ಕೊಂಡು ಈ ಮನೇಲಿ ನಿಮ್ಮ ಮುಸ್ರೆ ತಿಕ್ಕೊಂಡಿರ್ಬೇಕಾಗುತ್ತೆ, ನಿನಗೆ ಇಲ್ಲಿ ಬೆಲೆನೇ ಇರೋದಿಲ್ಲ ಅಂತ ಹೇಳಿ ಹೇಳಿದಾಗ ಅಲ್ಲಿ ಅವ್ರು ಕೂತ್ಕೊಂಡು ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಬರೋದಾದರೆ ಗಾಯತ್ರಿ ದೇವಿನೂ ಸಹ ಒಂದು ಈ ಮಾತನ್ನೆಲ್ಲ ಕೋರ್ಟ್ ಮಾತನ್ನೆಲ್ಲ ಕೇಳಿಸ್ಕೊತಾ ಇರ್ತಾರೆ. ಅವ್ರಿಗೆ ಒಂದು ಫೋನ್ ಮಾಡಿ ಇಯರ್ಫೋನ್ ಹಾಕೊಂಡು ಒಬ್ಬರು ಕೂತಿರ್ತಾರೆ. ಇನ್ನೀ ಕಡೆ ಇದನ್ನೆಲ್ಲ ಕೇಳಿಸ್ಕೊಂಡಂತಹ ಇವರು ತುಂಬಾ ಶಾಕ್ ಆಗ್ತಾರೆ. ಅದಾದ ನಂತರ ಎದುರುಗಡೆ ವಕೀಲರು ಆರ್ಕೆ ಅವರು ಬಂದ್ಬಿಟ್ಟು, ಯುವರ್ ಆನರ್, ಇದನ್ನೆಲ್ಲ ಹೇಳಿರೋದೆಲ್ಲ ನಂಬೋಣ, ಎಲ್ಲ ಬರೆದಿರೋದೆಲ್ಲ ನಂಬೋಣ, ಅದಂತ ಹೇಳಿದ್ರೆ ಇಲ್ಲಿ ಗಂಗಾನೇ ಗಾಯತ್ರಿ ದೇವಿ ಅಂತ ಎಲ್ಲರೂ ಮೆನ್ಷನ್ ಮಾಡಿಲ್ಲ. ಅವರು ಈ ಮಕ್ಕಳು ಕಿಡ್ನ್ಯಾಪ್ ಆಗಿದ್ದಾರೆ, ಇಷ್ಟು ಜನ ಸತ್ತಿದ್ದಾರೆ ಅಂತ ಬರೆದಿದ್ದಾರೆ, ಆದರೆ ಇಲ್ಲಿ ಗಂಗಾನೇ ಗಾಯತ್ರಿ ದೇವಿ ಅಂತ ಯಾವುದೇ ಕಾರಣಕ್ಕೂ ಬರೆದಿಲ್ಲ ಅಂತ ಹೇಳಿದಾಗ ಎಲ್ಲರೂ ಸಹ ತುಂಬಾ ಶಾಕ್ ಆಗ್ತಾರೆ. ಅವಾಗ ಅದನ್ನು ನೋಟೆಡ್ ಮಾಡ್ಕೋತಾರೆ ಸಹ. ಅದಾದ ನಂತರ ಅವ್ರು ಹೇಳ್ತಾರೆ, ಅವಾಗ ಲಾಯರ್ ಅವ್ರು ಹೇಳ್ತಾರೆ, ನಾನು ಜೆ.ಪಿ. ಪಾಟೀಲ್ ಅವ್ರನ್ನ ಒಂದೆರಡು ಕ್ವಶನ್ನ ಕೇಳಬೇಕು ಅಂತೇಳಿ ಕೇಳ್ತಾರೆ. ನಿಮ್ಮ ತಂದೆ ತಾಯಿನೂ ಲಾಯರ್ ಅಲ್ವಾ ಅಂತ ಹೇಳಿದಾಗ, ಹೌದು ಅಂತ ಹೇಳ್ತಾರೆ. ಸರಿ, ನಿಮ್ಮ ತಂದೆಯವರು ಲಾಯರ್ ಆಗಿದ್ದರು, ಅವ್ರು ಇವಾಗಿಲ್ಲ ಪಾಪ, ಆದರೆ ನಿಮ್ಮ ತಾಯಿಯವರು ಲಾಯರ್ ಆಗಿದ್ರಲ್ಲ, ಅವ್ರು ಯಾಕೆ ಇವಾಗಿಲ್ಲ, ಇಲ್ಲಿ ಯಾಕೆ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ಅವರು ತುಂಬಾ ಕೋಪ ಮಾಡಿಕೊಂಡು, ಇದು ಇರ್ರಿಲೆವೆಂಟ್ ಈ ಕೇಸ್ಗೆ ಅಂತ ಹೇಳಿದಾಗ, ನಾನು ಈ ಕೇಸ್ಗೆ ಇರ್ರಿಲೆವೆಂಟ್ ಆಗಿರೋದು ಯಾವುದೂ ಮಾತಾಡ್ತಾ ಇಲ್ಲ, ಅಬ್ಜೆಕ್ಷನ್ ಮಾಡಬೇಕಾಗಿರೋದು ನಾನು, ಈ ಕೇಸ್ಗೆ ನಾನು ಲಾಯರು, ನೀವು ಉತ್ತರ ಮಾತ್ರ ಕೊಡಬೇಕು ಅಂತ ಹೇಳ್ತಾರೆ. ಅದಾದಮೇಲೆ ಅವ್ರು ಹೇಳ್ತಾರೆ, ಈ ಪ್ರಶ್ನೆಗೆ ನಾನೇ ಉತ್ತರ ಕೊಡ್ತೀನಿ ಯುವರ್ ಆನರ್ ಅಂತ ಹೇಳ್ಬಿಟ್ಟು, ಇವ್ರ ಮನೇಲಿ ಹೆಣ್ಮಕ್ಳು ಯಾವುದೇ ಥರದ ಕೆಲಸ ಮಾಡಬಾರ್ದು ಅಂತ ರೂಲ್ಸ್ ಸೆಟ್ ಮಾಡಿದ್ದಾರೆ. ಅದೇ ಒಂದು ವಾತಾವರಣದಲ್ಲಿ ಬೆಳೆದಿರೋ ಜೆ.ಪಿ. ಪಾಟೀಲ್ ಅವರು ಸಹ ಈ ಒಂದು ಗಂಗಾ ಅನ್ನೋ ಒಂದು ಕ್ಯಾರೆಕ್ಟರ್ಗೆ ಅವ್ರ ಹೆಂಡತಿ ಗಾಯತ್ರಿ ದೇವಿ ಅವರು ಸಪೋರ್ಟ್ ಮಾಡದೇ ಇದ್ದಾಗ ಅವ್ರನ್ನ ಸಾಯಿಸೋಕ್ಕೆ ಸಹ ಹೋಗಿದ್ದಾರೆ. ಅದಕ್ಕೆ ಹೆದರ್ಕೊಂಡು ಅವರು ತುಂಬಾ ಮನೆ ಬಿಟ್ಟು ಹೋಗಿದ್ದಾರೆ, ಇವಾಗ ಬಂದಿದ್ದಾರೆ ಅವರು ಅಂತ ಹೇಳಿ ವಾದನ ಮಾಡ್ತಿರ್ತಾರೆ. ಅದಾದ ನಂತರ ಇದನ್ನು ಕೇಳಿಸ್ಕೊಂಡಂತೂ ತುಂಬಾ ಶಾಕ್ ಆಗ್ತಾರೆ ಜೆ.ಪಿ. ಪಾಟೀಲ್ ಅವರು, ಮತ್ತು ಹಾಗೆ ಭಾರ್ಗವಿ ಅವರು ಸಹ ತುಂಬಾ ಶಾಕ್ ಆಗ್ತಾರೆ. ಅದಾದಮೇಲೆ ಮತ್ತೆ ಒಂದು ಪ್ರಶ್ನೆನ ಕೇಳ್ತಾರೆ, ನೋಡಿ, ನೀವೇ ಒಂದು ಲಾ ಫಾರ್ಮ್ನ ಸ್ಟಾರ್ಟ್ ಮಾಡಿದ್ದೀರಾ, ಅಲ್ಲಿ ಯಾರೂ ಸಹ ಇಲ್ಲ, ಯಾಕಂದರೆ ನಿಮ್ಮ ಸೊಸೆನೂ ಇಲ್ಲ, ನಿಮ್ಮ ಮಗ ಇತ್ತೀಚೆಗಷ್ಟೇ ಲಾಯರ್ ಮುಗಿಸಿರೋದು,
ಅವ್ರೂ ಸಹ ನೀವು ಇಲ್ಲ. ಯಾಕೆ ನಿಮ್ಮ ಸೊಸೆನೂ ಮತ್ತು ಮಗನೂ ಸೇರಿಸ್ಕೊಂಡಿಲ್ಲ ಅಲ್ಲಿಗೆ? ಮತ್ತು ಯಾಕೆ ನೀವು ಅಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇಲ್ಲ ಅಂತ ಹೇಳಿ ಅವ್ರಿಗೆ ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ಜೆ.ಪಿ. ಪಾಟೀಲ್ ಅವ್ರಿಗೆ ಉತ್ತರನೇ ಬರ್ತಿರಲ್ಲ. ಸೊ ಇದೆಲ್ಲ ಆದಮೇಲೆ ಲಾಯರ್ ಆರ್.ಕೆ. ಅವರು ಹೇಳ್ತಾರೆ, ನೋಡಿ ಇದೆಲ್ಲ ಸಾಕ್ಷಿ ವಿರುದ್ಧವಾಗಿದೆ. ಜೆ.ಪಿ. ಪಾಟೀಲ್ ಅವ್ರ ವಿರುದ್ಧವಾಗಿ ಸಾಕ್ಷಿಗಳಿದೆ. ನಾವೆಲ್ಲನೂ ಸಹ ಪ್ರೂವ್ ಮಾಡಿದ್ದೀವಿ ಅಂತ ಪ್ರತಿಯೊಂದು ಡಾಕ್ಯುಮೆಂಟ್‌ನು ಸಬ್ಮಿಟ್ ಮಾಡ್ತಾ ಇರ್ತಾರೆ. ಅದನ್ನು ನೋಡ್ಕೊಂಡಂತೂ ಭಾರ್ಗವಿ ಅವರು ತುಂಬಾ ಶಾಕ್ ಆಗ್ತಾರೆ. ಹಾಗೆ ಜೆ.ಪಿ. ಪಾಟೀಲ್ ಅವರು ಸಹ ತುಂಬಾ ಶಾಕ್ ಆಗ್ತಾರೆ. ಯಾಕಂತ ಹೇಳಿದ್ರೆ ಅವ್ರ ವಿರುದ್ಧ ಅವರು ತುಂಬಾ ಸಾಕ್ಷಿಗಳನ್ನ ಪ್ರಿಪೇರ್ ಮಾಡಿಬಿಟ್ಟು ಆ ಸಾಕ್ಷಿನ ಕೋರ್ಟ್‌ಗೆ ಸಬ್ಮಿಟ್ ಮಾಡ್ತಾ ಇರ್ತಾರೆ. ಜೆ.ಪಿ. ಪಾಟೀಲ್ ವಿರುದ್ಧ ನಾವು ಇವಾಗ ಸಾಕ್ಷಿನ ಸಬ್ಮಿಟ್ ಮಾಡ್ತಾ ಇದ್ದೀವಿ. ಈಗ ಸಾಕ್ಷಿಗಳು ಸಹ ರೆಡಿ ಇದ್ದಾರೆ ಎಲ್ಲ ವಿಷಯನೂ ಹೇಳೋದಕ್ಕೆ. ಇನ್ನೇನಿದ್ರು ನಾವು ಈ ಸಾಕ್ಷಿಗಳ ಬಗ್ಗೆ ಮಾತಾಡಬೇಕು ಯುವರ್ ಆನರ್, ಈ ಒಂದು ಕಥೆನಲ್ಲ ಅಂತ ಹೇಳಿ ಅವರು ಭಾರ್ಗವಿ ಅವ್ರ ಮುಖನ ನೋಡ್ಕೊಂಡು ತುಂಬಾ ನಗ್ತಾ ಇರ್ತಾರೆ. ಸೊ ವೀಕ್ಷಕರೇ, ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನೂ ನೀವು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಕೂಡಲೇ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.